ಈ ದಾರಗಳ ಬಗೆಗೆ ಅದು ವಿಶೇಷವಾದದ್ದನ್ನು ಅದು ಏನನ್ನು ಹೇಳುವಂಥದ್ದಿಲ್ಲ. ಅದು ಆ್ಯಕ್ಚುಲಿ ನಮ್ಮ ಕೈಗೆ ಸಿಗುವಂಥ ನಾಡಿ ಬಡಿತ ಅಲ್ಲ. ಅದು ಅಲ್ಲಿಯೂ ಕೂಡ ಒಂದು ರೀತಿಯ ನಾಡಿ ರಕ್ತ ಸಂಚಲನಕ್ಕೆ ಬೇಕಾದಂತಹ ವಿಚಾರ. ಯಾಕೆಂತಂದ್ರೆ ಈಗ ಮೇಲಿನಿಂದ ರಕ್ತ ಕೆಳಗಿಳಿಯುವಂಥದ್ದು ಬಹಳ ಈಸಿ. ಗುರುಜಿ, ಇನ್ನು ಸಾಕಷ್ಟು ಮಂದಿ ಈ ಕಪ್ಪು ದಾರವನ್ನ ಕಾಲಿಗೆ ಧರಿಸ್ತಾರೆ ದೃಷ್ಟಿ ದೋಷ ನಿವಾರಣೆಗೆ ಅಂತ. ಇದರಿಂದ ಏನಾದ್ರೂ ಪ್ರಯೋಜನ ಇದೆಯಾ? ಕಾಲಿಗೆ ಧರಿಸುವಂತಹದ್ದು ಏನಿದೆ, ನಾವು ಈ ತಂತ್ರಶಾಸ್ತ್ರ ಅಥವಾ ಈ ಯಂತ್ರಶಾಸ್ತ್ರ ಹೇಳುವಂತಹ ಒಂದು ವಿಚಾರವನ್ನು ಏನು ಒಂದು ಶತಮಾನಗಳಿಂದ ಓದ್ಕೊಂಡು ಬಂದಂಥದ್ದಿದೆ, ಅಥವಾ ಅದರ ಬಗೆಗಿನ ಒಂದು ಮಾಹಿತಿಯನ್ನು ಕೊಟ್ಟಂಥ ನಮ್ಮ ಪರಂಪರೆ ಏನಿದೆ, ಅಲ್ಲಿ ಈ ದಾರಗಳ ಬಗೆಗೆ ಅದು ವಿಶೇಷವಾದದ್ದನ್ನು ಅದು ಏನನ್ನು ಹೇಳುವಂಥದ್ದಿಲ್ಲ. ಆದರೆ ನೀವು ಹೇಳಿದಂಥದ್ದು ಕರೆಕ್ಟ್. ಅದು ಏನು, ಕಾಲಿಗೆ ದೃಷ್ಟಿ ದೋಷಕ್ಕಾಗಿ ಅದನ್ನು ಕಟ್ಕೊಳ್ಳುವಂಥದ್ದು ಒಂದಿದೆ. ಕಾಲಿನ ಭಾಗದಲ್ಲಿ ಇರುವಂಥ ಒಂದು ರೀತಿಯ ಅದು ಆ್ಯಕ್ಚುಲಿ ನಮ್ಮ ಕೈಗೆ ಸಿಗುವಂಥ ನಾಡಿ ಬಡಿತ ಅಲ್ಲ. ಅದು ಅಲ್ಲಿಯೂ ಕೂಡ ಒಂದು ರೀತಿಯ ನಾಡಿ ರಕ್ತ ಸಂಚಲನಕ್ಕೆ ಬೇಕಾದಂಥ ವಿಚಾರ. ಯಾಕೆಂತಂದರೆ ಈಗ ಮೇಲಿನಿಂದ ರಕ್ತ ಕೆಳಗಿಳಿಯುವಂಥದ್ದು ಭಾಳ ಈಸಿ. ಆದರೆ ಕೆಳಗಿರುವಂಥ ರಕ್ತ ಮೇಲೆ ಹೋಗುವಂಥದ್ದು ಈಸಿ ಅಲ್ಲ. ಯಾವಾಗಲೂ ನಾವು ನೀರಿನ ವಿಚಾರದಲ್ಲಿ ಏನು, ಅದು ಮೇಲಿನಿಂದ ತನ್ನ ಮಟ್ಟವನ್ನು ಕಾದುಕೊಳ್ಳುತ್ತೆ. ಅದು ಹಾಗಾಗಿ ಅದು ತಗ್ಗು ಇರುವಲ್ಲಿ ಅದು ಹೋಗುತ್ತೆ ಸರಾಗವಾಗಿ. ಹಾಗಾದರೆ ಕೆಳಗಿನಿಂದ ಅದನ್ನು ಮೇಲೆ ಒಂದು ಕಳಿಸುವಂಥದ್ದಕ್ಕೆ ಒಂದು ಮೂಲ, ಅದಕ್ಕೆ ನಾವು ಈ ಚಕ್ರಗಳ ವಿಚಾರದಲ್ಲಿ ಸ್ವಾದಿಷ್ಠಾನ ಮೂಲಾಧಾರ ಅನ್ನುವಂಥದ್ದೇನಿದೆ, ಆ ಮೂಲಾಧಾರ ಶಕ್ತಿಯನ್ನು ಹೊಂದಿದಂತಹ ಮೂಲಾಧಾರ ಹೇಳುವಂತಹ ಚಕ್ರ, ಸ್ವಾದಿಷ್ಠಾನ ನಮಗೆ ಒಂದು ರೀತಿಯ ಸಮತೋಲನವನ್ನು ತಂದು ಕೊಡುವಂಥ ಚಕ್ರ, ಅದು ನಮ್ಮ ಕಾಲಿನ ಯಾವುದಕ್ಕೆ ಅಂಗುಷ್ಟಕ್ಕೂ ಸೇರಿದಂತೆ, ನಮ್ಮ ಆ್ಯಂಕಲ್ ಅಂತ ಹೇಳ್ತಾರೆ ಅದಕ್ಕೂ ಸೇರಿದಂತೆ, ಮಂಡಿಗೂ ಸೇರಿದಂತೆ ಅದು ಒಂದಕ್ಕೊಂದು ಕನೆಕ್ಷನನ್ನು ಹೊಂದದಂಥದ್ದು. ಹಾಗಾಗಿ ವಿಶೇಷವಾಗಿ ಈ ಬೌದ್ಧರು ಈ ಕಾಲಿಗೆ ಕಪ್ಪು ದಾರವನ್ನು ಸುತ್ತುವಂಥ ಒಂದು ಪರಂಪರೆಯನ್ನು ಅವರು ತಂದರು. ಬೌದ್ಧರು ಯಾವಾಗಲೂ ನಮ್ಮ ಸಂದರ್ಭದಲ್ಲಿ ಹೇಗೆ ಅಂತಂದರೆ, ಭಾರತೀಯ ಸಂದರ್ಭದ ಪರಂಪರೆಯನ್ನೇ ಅವರು ಆರಾಧಿಸುವವರಾದರೂ ಕೂಡ ಅದಕ್ಕೊಂದು ಎಕ್ಸ್ಟ್ರಾ ಬೇರೆ ರೀತಿಯ ಒಂದು ಇದನ್ನು ಏನು ಮಾಡ್ತಾರೆ, ಅವರು ಆ್ಯಡ್ ಮಾಡ್ತಾರೆ ಅಂತಂದರೆ, ನಮ್ಮ ರಾಹುಕೇತುಗಳಿಗೆ ಹತ್ತಿರವಾಗುವಂಥ ಒಂದು ಡ್ರ್ಯಾಗನ್ ಪರಂಪರೆಯನ್ನು ಅವರು, ಅಂದರೆ ಆ ಡ್ರ್ಯಾಗನ್ ಕೂಡ ವಿಷ ಸರ್ಪವೇ ಅದು. ಆದರೆ ಅವರಿಗೆ ಅದು ಭಯಂಕರವಾದಂತಹ ಸ್ವರೂಪದಲ್ಲಿ ಕಂಡರೂ ಕೂಡ ಎಷ್ಟು ಭಯಂಕರವಾಗಿದೆಯೋ ಅಷ್ಟೇ ಪ್ರಮಾಣದಲ್ಲಿ ತಮ್ಮನ್ನು ಏನು ಮಾಡುತ್ತೆ, ಒಳ್ಳೆಯದನ್ನು ಮಾಡ್ತದೆ ಅಂತ ಹೇಳುವಂಥ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಅದು ಅವರಿಗೆ ಏನಾಗುತ್ತೆ, ಅದು ಒಳ್ಳೆಯದಾದ ಅಂತಹ ಒಂದು ಆ ಡ್ರ್ಯಾಗನನ್ನು ಆರಾಧಿಸುವಂತಹ ಒಂದು ಪರಂಪರೆ ಈ ಒಂದು ಕಾಲಿಗೆ, ಅಂದರೆ ರಕ್ತದ ಪರಿಚಲನ ಕೆಳಗಿನಿಂದ ಮೇಲೆ ಹಾಗಾಗಿ ನಮ್ಮಲ್ಲಿ ಕಾಲಿಗೆ ನಾವು ಇವತ್ತು ಏನು ವೆರಿಕೋಸ್ ನರ್ವ್ ಬಗ್ಗೆ ನಾವು ಏನು ಇದನ್ನು ಮಾಡ್ತೀವಿ, ಕಾಲಿನ ಇವು ಅಷ್ಟು ಸರಾಗವಾಗಿ ಅಲ್ಲಿ ರಕ್ತ ಸಂಚಾರ ಕೆಳಗಿನಿಂದ ಮೇಲಕ್ಕೆ ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೆ ಮೇಲಿನಿಂದ ಕೆಳಗೆ ಹೋಗೋದಕ್ಕೂ ಕೂಡ ಆ ವೆರಿಕೋಸ್ ನರ್ವ್ ಬಹಳ ತೊಂದರೆ ಕೊಡುತ್ತೆ. ಅದರ ಪೂರ್ವಭಾವಿಯಾದಂತಹ ಆ ಒಂದು ದಾರವನ್ನು ಕಟ್ಟುವುದರ ಮೂಲಕವಾಗಿ ಆ ಶಕ್ತಿಯಲ್ಲಿ ಅಥವಾ ಅಲ್ಲಿ ಇರುವಂತಹ ಏನೇ ಕೊರತೆ ಇದ್ದರೂ ಅದನ್ನು ತಪ್ಪಿಸಬಹುದು. ಮತ್ತು ಆ ದಾರದ ಮೂಲಕವಾಗಿ ಯಾವುದೇ ದೃಷ್ಟಿಯೂ ಕೂಡ ಕೆಳಗೆ ಭೂಮಿಯಲ್ಲಿ ಅದು ಏನಾಗುತ್ತೆ, ಗ್ರೌಂಡಿಂಗ್ ಆಗಲಿ ಅನ್ನೋದ್ರ ಬಗ್ಗೆ ಅದನ್ನು ಕಟ್ಕೊಳ್ಳುವಂಥದ್ದು. ಇದು ಯಾವ ಶಾಸ್ತ್ರದಲ್ಲಿ ನಾನು ಓದಿದ್ದಲ್ಲ, ಕಟ್ಟಿಕೊಳ್ಳುವವ್ರ ಹತ್ರ ನಾನು ಕೇಳಿ ತಿಳಿದುಕೊಂಡಂಥ ವಿಷಯ ಇದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.